ಪ್ರಾಣೇಶ್ವರ ಬಾ ಬೇಗ ಸ್ವಾಮಿ ಬಾ ಬೇಗ ಮನಮೋಹನ ಪ್ರಿಯ ಬಾ ಬೇಗ ಮನಮೋಹನ ಬಾ ಬೇಗ ಮನಮೋಹನ ತಿಂಗಳ ಬೆಳಕಿಲ್ಲ ತನ್ನನೆ ಗಾಳಿ ಬಿಸಿಯಾಯಿತು ತನ್ನನೆ ಗಾಳಿ ಬಿಸಿಯಾಯಿತು ಮದನನು ಇದ ನೋಡಿ ಹೃದಯದ ಬದಲಾಗಿ ಮದನನು ಇದ ನೋಡಿ ಹೃದಯದ ಬದಲಾಗಿ ಬಾವಿದ ಮನಮೋಹನ ಸ್ವಾಮಿ ಬಾ ಬೇಗ ಪ್ರಿಯ ಬಾ ಬೇಗ ಮನಮೋಹನ ಪ್ರಾಣೇಶ್ವರ
ಪ್ರೇಯಸಿ. ಹಾಗಾದ್ರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಬೇರೆ ಉಪಾಯವಿಲ್ಲ ಪ್ರೇಯಸಿ. ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ಹಿಂದೆಂದಿಯೂ ವಿಶ್ವ ಸೃಷ್ಟಿಯಲ್ಲಿ ನಡೆಯದ ಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ 11 ಅಕ್ಷೋಹಿಣಿ ಕೌರವ ಸೈನ್ಯದಳ, ಇನ್ನೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಬದುಕಿ ಉಳಿಯುವರೋ? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸಾರ್ಪಣಿ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಮತ್ತೊಮ್ಮೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದು ದೇವ. ಪ್ರೇಮ
ತೀರದಿನಿ ರಾಧೆಯಾಗಿ ರಾಧೆಯ ಮನಗೆ ಗೋಪಾಲನಾಗಿ ನಿನ್ನಯ ಬಳಿಗೆ ಓಡೋಡಿನ ಬಂದೆ ನಿನ್ನಯ ಬಳಿಗೆ ಓಡೋಡಿನ ಬಂದೆ ಒಳ್ಳೆಯ ಗಾನಕ್ಕೆ ಮನಸೋದೆಯ ಮನಸ್ಸಿನ ಹಾಸೆಗೆ ನೀ ಬಂದೆಯ ಒಳ್ಳೆಯ ಗಾನಕ್ಕೆ ಮನಸೋದೆಯ ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತೊಂದನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಈ ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಈ ಭೂಮಿಯನ್ನು ರಕ್ತಕ್ಷಯದಿಂದ ತೊಳೆದು ಧೂಳಿನ ಒಂದೊಂದು ಕಣದಿಂದಲೂ ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣದಿಂದಲೂ ರಕ್ತಕ್ಷಯದಿಂದ ತೋಯಿಸಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ಪ್ರೇಯಸಿ. ಸ್ವಾಮಿ, ಈ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶದ ಅವಯವನ್ನು ತಿಳಿಯದ ಹೊರತು ಬೇರೆ ಉಪಾಯವಿಲ್ಲ ಪ್ರೇಯಸಿ. ಆರ್ಯಾವರ್ತಕ್ಕಿಂತ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯ ರಾಜರ ನರನಾಡಿಕೆಗಳಲ್ಲಿ ರಕ್ತಾಧಿಕ್ಯವಿಕ್ಕಿ ಅಧರ್ಮದ ಅಂಕುರವು ಕಾಣಿಸತೊಡಗಿದೆ. ಅದನ್ನು ರಕ್ತಾಕ್ಷಯದಿಂದ ಸಂಪೂರ್ಣವಾಗಿ ನಾಶ ಪಡೆದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ನೀನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿದೆಯವ ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಪ್ರೇಯಸಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು. ಅದಕ್ಕಾಗಿ ನಾಳೆ ಈ ದಿನವೇ ಹಸ್ತಿನಾವತಿಗೆ ಹೋಗುವೆನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ನಯನ ಮನೋಹರಿಯೇ ಸುಂದರ ವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ಬಂದರ ಗಿರಿಧರ ನರಸಿದೆಯ ಮಾಯೆ, ಬಂದರ ಗಿರಿಧರ ನರಸಿದೆಯ ಮಾಯೆ, ಸಿಂಧು ಮಿಲನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ, ಸಿಂಧು ಮಿಲನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ.
ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ಹೊರಿಸಿ ಮನ ಮಂದಿರದೊಳು ನೆಲೆಸಿ ಸ್ವಾಮಿ, ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ, ಸಫಲವೇ ಆಗುವುದು. ಆಗಲಿ ಪ್ರೇಯಸಿ, ನಿನ್ನ ಮಾತಿನಂತೆ ಮತ್ತೊಮ್ಮೆ ಪ್ರಯತ್ನಿಸುವೆನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ವಿಫಲವಾಗುವುದು ಪ್ರೇಯಸಿ. ಆಹಾ, ಬನ್ನಿ ಸ್ವಾಮಿ.
ಬೆಚ್ಚದ ಮನೆಯನ್ನು ಕಟ್ಟಿದೆ ಹೇಗೆ ಕಾಲ ಕಳೆಯಬೇಕಾಯಿತಲ್ಲ ತಂದೆ. ನಿನಗಾದರೂ ನನ್ನ ಮೇಲೆ ದಯ ಬಾರದೆ ದೇವ, ನನ್ನ ಮೇಲೆ ದಯ ಬಾರದೆ. ದ್ರೌಪದಿ, ಕಳೆದ ದುಃಖದ ದಿನಗಳನ್ನು ನೆನೆಸಿಕೊಂಡು ನೀನೇಕೆ ಹೀಗೆ ಮನಸ್ಸಿನ ಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆಯು ದೂರವಾಗುವ ಕಾಲ ಸಮೀಪವಾಗುತ್ತಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ 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 ಎಂಬ ಸಾಗರದ ಕಡಲೊಡೆದು ಕ್ರಾಂತ ರಣಮಾಲೆ ಸಿಡಿದೆದ್ದು ವೇಷದ ಪ್ರತೀಕಾರದ ಜೋಲೆಯನ್ನೇ ಉಗುಳುತ್ತಾ ನಿಂತಿರುವಾಗ ಇನ್ನೂ ಬಿಟ್ಟಿಲ್ಲವೇ ಅಣ್ಣ ಈ ನಿನ್ನ ಹುಚ್ಚುತನದ ಭ್ರಾಂತಿ? ರಕ್ತದ ಕುಡಿಯ ತಿತ್ತೊರೆದು ಬಿಟ್ಟದನದ ಅಟ್ಟಹಾಸವನ್ನು ತಿತ್ತೊರೆದು ಚಂಡರಾದ ಬಂಡರನ್ನು ತೊರೆದು ಅಡ್ಡಗಟ್ಟಿದವರ ಎದೆಯ ಬಗೆದು ಬಾಹುಬಲ ಗಳಿಸಿರುವ ಪಾಂಡವರ ದಾಯಾದಿಗಳಾದ ರುಂಡ ಮುಂಡಗಳನ್ನು ಚಂಡಾಡನೆ ಬಿಡದೆಂದು ತೊಡೆ ತಟ್ಟಿ ಕರೆದವನ ಅಟ್ಟಹಾಸ ಅದೆಷ್ಟರ ಬೆಟ್ಟಿಗಿರಬೇಕು ನೋಡಲೇಬೇಕಣ್ಣ. ನಿಲ್ಲಿಸು. ಹಿಂದೆ ಒದಗಿದ ವಿಪತ್ತನ್ನು ಪರಿಹರಿಸಿ ಕಾಪಾಡಿದವರು ಯಾರು? ಅಣ್ಣ, ನಡೆದ ಸಭಾ ಮಧ್ಯದಲ್ಲಿ ಆತನ ಮನಸ್ಸನ್ನು ನೋಯಿಸಬಾರೆಂದು ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿದು ಆತನ ಮನಸ್ಸನ್ನು ನೋಯಿಸಬಾರದೆಂದು ನೆಪ ಮಾತ್ರ ಕೊಪ್ಪಿದನಲ್ಲದೆ ಬೇರೆ ಅಲ್ಲ. ಅಣ್ಣ, ಅಡಿಗಡಿಗೂ ಅಡ್ಡಗಟ್ಟಿ ಆಡುತ್ತಿರುವ ಕೌರವರ ಕುತ್ತೆಗಳು ನಮ್ಮ ಚಿತ್ತಕ್ಕಿನ್ನು ಕಿಚ್ಚನ್ನತ್ತಿಸುವವು. ವಿಷಪ್ರಾಸನ, ಕಪಡ ದ್ಯೂತ, ಭೀಕರ ಕಾಡಿನ ವನವಾಸ, ಕೈಯಲ್ಲಾಗದ ಹೇಡಿಗಳಂತೆ ತಲೆಮರೆಸಿ ಮುಗಿಸಿದ ಅಜ್ಞಾತವಾಸ, ಇವುಗಳನ್ನೆಲ್ಲ ನೆನೆಸಿಕೊಂಡರೆ ಅಪ್ಪಪ್ಪ ನನ್ನ ಗುಂಡಿಗೆಯೋ ನಡುಗುವುದು. ಅವರು ಬಲವಂತರೇ ಆದರೆ ತೊಡೆ ತಟ್ಟಿ ರಣಾಂಗಣದಲ್ಲಿ ನಿಲ್ಲಲಿ. ಕೋಟ್ಯಾದಿ ಕೋಟಿಗರಾಗಿ ಬಂದರೂ ಸರಿಯೇ, ಸಾಧಿಯುತ್ತೆ ಕುರ ರಕ್ತವನ್ನು ಹರಿಸಿ ಬಿಡುವೆ. ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದೆ ಹೊರತು ನಮಗೆ ಶಾಂತಿ ಇಲ್ಲ ಅಣ್ಣ, ಶಾಂತಿ ಇಲ್ಲ. ಭೀಮಸೇನ, ನಿನ್ನ ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಸ್ವಲ್ಪ ಶಾಂತಿಯನ್ನು ವಹಿಸು. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ, ಪಾಂಡವರ ಅಭಯನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವನೆಂದು ಈಗಾಗಲೇ ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಅರ್ಜುನರನ್ನೇ ಶ್ರೀಕೃಷ್ಣ ಪರಮಾತ್ಮನ ಆಗಮನವೂ ಆಗುವುದು. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಶ್ರೀಕೃಷ್ಣ. ಸಹೋದರಿ, ನಿನಗೆ ಮಂಗಳವಾಗಲಿ.
ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮವನ್ನು ಸ್ವೀಕರಿಸಿ. ಧರ್ಮನಂದನ, ನಿನಗೂ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ಪರಮಾತ್ಮ, ಧರ್ಮನಂದನ, ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆ ಆ ದೇವ. ನೀನು ನಮ್ಮ ಮೇಲಿಟ್ಟಿರುವ ವಾತ್ಸಲ್ಯವೂ ಅಸಾದೃಶ್ಯವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನ ನೇತಕ್ಕೆ ಇಷ್ಟೊಂದು ಹೊಗಳುತ್ತಿರುವೆ. ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ?
ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನಿರುವುದು? ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರತ್ತದೆ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ನಿರೀಕ್ಷಿಸೆ ಸಹಿಪೆನೆ ದಿಟದಿ ತೆರಳು ಸಂಧಿಗೆ ಆಪದ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಕೃಷ್ಣ ಪರಮಾತ್ಮ, ಕೃಷ್ಣ, ವಾಸುದೇವ, ಜನಾರ್ದನ ಕಾಳಗೈದು ಅಸಮತವೇನಾಗೆ ಪರಮಾತ್ಮ ಕಾಳಗೈದು ಅಸಮತವೇನಾಗೆ ಕಾಡಿಸಬೇಡನ್ನ ಬೇಡುವೆ ದೇವ ಪರಮಾತ್ಮ. ಕಾಡಿಸಬೇಡನ್ನ ಬೇಡುವೆ ದೇವ ಕದನವು ಬೇಡನಗೆ ಓ ದೇವ ಕದನವು ಬೇಡನಗೆ ಪರಮಾತ್ಮ. ಕೃಷ್ಣ ಜನಾರ್ದನ ಸಂಧಿಯಿಂದಲೇ ರಾಜ್ಯವ ಪಡೆವ ಕೃಷ್ಣ. ಕೃಷ್ಣ 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 ತಂದೆಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ ಪರಮಾತ್ಮ. ಅಂದವ ಮಾಡೆಂದು ಬೇಡುವೆ ದೇವ ಸಮರದಿಂದೊದಗುವ ರಾಜ್ಯವು ಬೇಡನಗೆ ಪರಮಾತ್ಮ. ಸಮರದಿಂದೊದಗುವ ರಾಜ್ಯವು ಬೇಡನಗೆ ಕದನವು ಬೇಡನಗೆ ಓ ದೇವ ಕದನವು ಬೇಡನಗೆ ಕೃಷ್ಣ. ಕೃಷ್ಣ 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 ಪರಮಾತ್ಮ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆನು ಪ್ರಭು. ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಲೇ ಕಲುಷಿತೆಯಿಂದ ಭರತ ಭೂಮಾತೆಯ ಶಿರದಲ್ಲಿ ಹೆಬ್ಬುಗಟ್ಟಿರುವ ರಕ್ತದ ಕಣಗಳನ್ನು ಅಧಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಪ್ರಭು. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ತೆರಳಿ
ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ, ಸಂಧಿಗೆ ಸಮ್ಮತಿಸುವಂತೆ ಮಾಡು. ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಬೋಧನೆಯೇ ಇದು. ಧರ್ಮನಂದನ, ನಿನ್ನ ಅಭಿಪ್ರಾಯವೇನೋ ನ್ಯಾಯಸಮ್ಮತವಾದದ್ದೇ, ಆದರೆ ನಿನ್ನ ಸಹೋದರರ ಅಭಿಪ್ರಾಯ? ದೇವ, ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ನರ್ಮನ ಕಟ್ಟು ಬೃಹದಾಕಾರ ಕೋಟೆಯಂತೆ ಭದ್ರವಾಗಿ ಬಳಸಿದೆ. ಅದನ್ನು ಬೇರಿಸಿ ಮುನ್ನುಗ್ಗೋಣವೆಂದರೆ ಹೋತ್ರು ಎಂಬ ಪಾಶ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಚೆ, ಸುಡಬೇಕು ನಮ್ಮ ಹೇಳಿ ಜನ್ಮವನ್ನು. ಆಹಾ, ನೀನು ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ? ವಾಸುದೇವ, ಆದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮಿಷ್ಟಗಳ ದೈವಗಳಾದವು. ಅವುಗಳನ್ನೆಲ್ಲವೂ ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಅಭಿಮಾನದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಈ ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರ. ಆಹಾ, ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ದ್ರುಪದನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ಈ ನಿಮ್ಮ ಪತಿಗಳ ಧರ್ಮಸಮ್ಮತವು ನಿನಗೂ ಧರ್ಮ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಬಗ್ಗೆ ಲವಲೇಶವು ಗಮನ ಕೊಡದೆ ಬಾರಿ ಬಾರಿ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮಸಮ್ಮತವನ್ನು ಹೇಗೆ ಹೇಳಿ? ಜನಾರ್ದನ
ಹಂಬಲಿಸುತ್ತ ತನ್ನ ಧರ್ಮಪತ್ನಿಯನ್ನೇ ಪಣಕ್ಕಿಟ್ಟು ಸೋತ ಮಹಾನುಭಾವರು, ದೇವಿ ಮಹಾಧರ್ಮಪ್ರಭುಗಳು ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಬಂಡಮಕನನ್ನೇ ಕೊಂದ ಧೋರ್ದಂಡ ನಿನಗೆ ಏಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ದಶನಾವಧಿಯರು ನಿನಗೆ ಏಕೆ ಬೇಕು ಈ ಗಾಂಡೀವ? ಇದನ್ನು ಬಿಸಿಟು ಕೈಗೆ ಬಳೆಯನ್ನು ತೊಟ್ಟುಕೊಳ್ಳಿ. ಸಾಕು ಸುಮ್ಮನಾಗಿ. ಅಣ್ಣ, ಇವರ ನನ್ನ ಪತಿಗಳಲ್ಲ, ಇವರೆಲ್ಲರೂ ನನ್ನ ಬಾಗಿಲು ಮೃತ್ಯು ಸ್ವರೂಪರು. ಇವರ ನನ್ನ ಪಂಥವನ್ನು ಈಡೇರಿಸುವುದಿಲ್ಲ. ನೀನು ಆಜ್ಞೆಯನ್ನು ಕೊಡು, ನಾನೇ ಸ್ವತಃ ರಣರಂಗಕ್ಕೆ ಹೋಗಿ ರಣಮಾರಿಯಾಗಿ ನನ್ನ ಪಂಥವನ್ನು ನಾನೇ ಇಳಿಸಿಕೊಳ್ಳುವೆ. ಒಂದು ವೇಳೆ ನನ್ನ ಕೈಯಲ್ಲಿ ಸಾಧ್ಯವಾಗಲಿದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾವು ಅಗ್ನಿಯಲ್ಲಿ ಬಿದ್ದು ನನ್ನ ಪ್ರಾಣ ತ್ಯಾಗವನ್ನು ಮಾಡುವೆನು ಅಣ್ಣ, ನನ್ನ ಪ್ರಾಣ ತ್ಯಾಗವನ್ನು ಮಾಡುವೆನು. ಈಗ ಚೆನ್ನಾಯಿತು. ಸಹಜರ ಅಭಿಪ್ರಾಯ ಒಂದು, ಈಕೆಯ ಅಭಿಪ್ರಾಯವೇ ಒಂದಲ್ಲ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯವೇ ಬೇರೆ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿಲ್ಲ. ಏಕೆ? ಸಾಕು ಬಿಡು ಕೃಷ್ಣ. ಏಕೆ? ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಆದರೆ ಸತಿಯ ಆರ್ತನಾದವನ್ನು ಕೇಳುವುದು ಪತಿಗಳ ಕರ್ತವ್ಯ ತಾನೇ? ಏಕೆ? ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಪರಿಹರಿಸಿಕೊಳ್ಳಲಿ. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವಿಲ್ಲವೆಹುದೊಂದು ಅಂದು ಬಂಡ ದುಶ್ಯಾಸನನ ಗೊಂದಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನುತೋ ಗನಗದ ದಂಡದಿನ್ ದುರ್ಯೋಧನನ ತೊಡೆಯ ಮುರಿವೆನೆನುತೋ ನುಡಿದೆಯೋ ಗಂಡುಗಲಿ ನಾನೆಂದು ಢಂಬದ ನುಡಿಯ ಬಾವ ಭೀಮಸೇನ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಿಂಬ ಮನೋಹರ ಕಣ್ಣೀರ ಕರೆದಿರುವಲ್ಲವೇ? ನಿನ್ನೀ ಕಂಬನಿಯ ಬದಲಾಗಿ ಹಾಗಾದರೆ ಹೆಂಡಿನ ಕಣ್ಣಲ್ಲಿ ಶತಸಹಸ್ರ ಮಣಿ ಕಂಬನಿಯನ್ನು ತರಿಸುವೆ. ಕಾಲವೇ ಕೌರವರ ಬೆಂಬಲವಾಗಿ ನಿಲ್ಲಲಿ. ಕಾಲಾಗಿ ಕುರ ಸಮುದ್ರವು ಸೆಳೆದು ತರುವೆನೋ ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ ತುಡಿಗಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದ್ರುಪದ ಸುತೆ ಕಟ್ಟಿಸುವೆ ನಿನ್ನ ಬಿರುಮುಡಿಯ. ಪಡೆದಿರುವೆತೆಯ ನರಕಮರ್ದನ ಕೇಳನ್ನ ಕೊನೆಯ ಅಭಿಮತವ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿ ಬಿಡು. ಭೀಮಸೇನ
ವಾಸುದೇವ, ಈ ನನ್ನ ಪ್ರಿಯ ಪತ್ನಿ ಕವಿದಿರುವ ಅಂಧಕಾರವನ್ನು ಕಿತ್ತೊಗೆದೆ ಅದೆಂದಿಗೆ ನನಗೆ ಮಹಾಸಮಾಧಾನ. ಅಮೋಘ ಶಸ್ತ್ರಾಸ್ತ್ರ ಪ್ರಯೋಗ ಸಂಹಾರ ಚತುರನು, ವೈರಿಗಳನ್ನು ಲೆಕ್ಕಿಸದ ಅಪ್ರತಿಮ ಶೌರ್ಯ ಸಂಪನ್ನನು, ಹರನನ್ನು ಮೆಚ್ಚಿಸಿ ದಿವ್ಯಾಸ್ತ್ರವನ್ನು ಪಡೆದ ಈ ಸವ್ಯ ಸಾಚಿಯ ಕ್ರೋಧಾಗ್ನಿಯು ದಗದಗಿಸುವ ಕಾಲಾಗ್ನಿಯಂತೆ ಆ ಕೌರವರ ವಂಶವನ್ನು ಸುಡಲು ಕೆರಳಿ ನಿಂತಿರುವಾಗ, ಅಲ್ಲದೆ ಆ ಸೂತ ಪುತ್ರ ಕರ್ಣನ ಶಿರಸ್ಸನ್ನು ಎಂದು ಈ ಭೂಮಿಗೆ ಉಳಿಸುವನೋ ಅಂದೇ ನನ್ನ ಮನಸ್ಸಿಗೆ ಸಮಾಧಾನ. ಅಲ್ಲದೆ ಇಂದೊದಗಿದ ವಿಪತ್ ಪರಂಪರೆಗಳನ್ನು ತೊಟ್ಟಿದ ಆ ಕೌರವರಿಗೂ ನಮಗೂ ಸಂಧಿ ಇಲ್ಲ ವಾಸುದೇವ, ಯುದ್ಧವು ನಡೆದೇ ತಿರಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ಒಪ್ಪಿಕೊಂಡರೂ ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನಮ್ಮ ಸಮಸ್ತ ವಿಚಾರವನ್ನರಿತ ಮಹಾಪ್ರಭು ನೀನೊಂದು ಸಾರಿ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಅರ್ಧ ರಾಜ್ಯವನ್ನು ಕೊಡಲೇ ಒಪ್ಪದಿದ್ದರೆ 5 ಗ್ರಾಮಗಳಿಗಾದರೂ ಸಂಧಿ ಮಾಡಿಕೊಂಡು ಬಾ. ಯುದ್ಧವು ಖಂಡಿತವಾಗಿಯೂ ಬೇಡ ಪ್ರಭು. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದಳ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಗಾಗಿ ನಾಳಿನ ಕುರುಸುಬೇ. ಆಗದು ಆಗದು ಬಹುದು ನಾನು ಬರುವೆನು. ನಡೆ ಧರ್ಮನಂದನ. ತಂಗಿ ದೃಪದನಂದಿನಿ, ಏಕಮ್ಮ ಕಿನ್ನಳಾಗಿರುವೆ. ಅಣ್ಣ, ದಯಮಾಡಿ ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡ. ಸಹೋದರಿ, ಪುಟ್ಟ
ಶ್ರೀರಮಣ ಶ್ರೀಕೃಷ್ಣನ ಕರುಣಾವರ ಭರಣ ಶ್ರೀರಮಣ ಶ್ರೀಕೃಷ್ಣನ ಪಾಂಡವ ಪ್ರಿಯ ಪರಮ ಪುರುಷ ಕಂಸಾಂತಕ ಲಕ್ಷ್ಮೀಶ ಪಾಂಡವ ಪ್ರಿಯ ಪರಮ ಪುರುಷ ಕಂಸಾಂತಕ ಲಕ್ಷ್ಮೀಶ ಮಹಿಮೆ ಪೇಳಲು ಮಹಿಮೆ ಪೇಳಲು ಮಹಿಮೆ ಪೇಳಲೆನಿಸು ಅಂದವು ಕೃಷ್ಣ ಸಹೋದರಿ, ಅಣ್ಣ ಸಂತಪಿಸುವೆಯೇಕೆ ಸೋದರಿ, ಚಿಂತೆಯಂತಿಹುದೋ ಸಂತೈಸಲು ನಾನಿರೆ. ಸಂತಪಿಸುವೆಯೇಕೆ ಸೋದರಿ, ಗುರುರಜ ಸಭೆಯಲ್ಲಿ ದುರುಳ ದುಶ್ಯಾಸನ. ಸೋದರಿ, ಗುರುರಜ ಸಭೆಯಲ್ಲಿ ದುರುಳ ದುಶ್ಯಾಸನ ಸೀರೆಯ ಸೆಳೆಯೇ ಮೊರೆಯಿಡುತ್ತ ಸೀರೆಯ ಸೆಳೆಯೇ ಮೊರೆಯಿಡುತ್ತ ಮೊರೆಯೋ ಕೃಷ್ಣ 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 ಎಂದು. ಸಹೋದರಿ, ಮೊರೆಯ ಕೃಷ್ಣ 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 ಎಂದು ಮೊರೆದನಾಗಿ ನಿನ್ನ ಸಲುಹಿದೆ ತಂಗಿ. ಮೊರೆದನಾಗಿ ನಿನ್ನ ಸಲುಹಿದೆ ತಂಗಿ. ಸಂತಪಿಸುವೆಯೇಕೆ ಸೋದರಿ, ಚಿಂತೆ ಎಂತಿಹುದೋ ಸಂತೈಸಲು ನಾನಿರೆ. ಸಂತಪಿಸುವೆಯೇಕೆ 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 ಸೋದರಿ. ತಂಗಿ, ದುಃಖಿಸಬೇಡಮ್ಮ. ನಿನ್ನ ಅಭಿಷ್ಟವನ್ನು ನೆರವೇರಿಸುವುದು ನನ್ನ ಭಾರ. ಅದಕ್ಕಾಗಿಯೇ ಈ ದಿನ ಹಸ್ತಿನಾವತಿಗೆ ಹೊರಡುವೆನು. ನಾನಿನ್ನು ಬರಲೇ? ಹಾಗೆ ಆಗ್ಲಣ್ಣ.